ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗಾಗಿರ್ಬೋದು, ಜೊತೆಗೆ ಪುರುಷರಿಗಾಗಿರ್ಬೋದು, ಸೊ ಗೃಹಲಕ್ಷ್ಮಿಯರು ಏನಿದ್ದೀರಾ, ನಿಮಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ರಿಗೂ ಕೂಡ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಯಾವ್ಯಾವೆಲ್ಲ ಶಾಕಿಂಗ್ ನ್ಯೂಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇವಾಗ ಆಲ್ರೆಡಿ ನಿಮಗೆ ನ್ಯೂಸ್ ಎಲ್ಲ ವೈರಲ್ ಆಗ್ತಾ ಇದೆ, ಸೊ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಯಾಕೆಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಇವಾಗಲೇ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ ಒಂದರ ಮೇಲೆ ಒಂದರಂತೆ ಇವಾಗ ಹೊಸ ವರ್ಷಕ್ಕೆ ಕಾಲಿಟ್ಟಿದೀವಿ. ಸೊ ಹೊಸ ವರ್ಷಕ್ಕೆ ತುಂಬಾನೇ ಶಾಕಿಂಗ್ ನ್ಯೂಸ್ ಅನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಸ್ ದರವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ, ಜೊತೆಗೆ ನಂದಿನಿ ಹಾಲಿನ ದರವನ್ನ ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಿಮಗೆ ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಜೊತೆಗೆ ಬಂಗಾರದ ಬೆಲೆಯನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿಯರಿಗೆ 2,000 ಕೊಡ್ತೀನಿ ಅಂತ ಹೇಳ್ಕೊಂಡು ಇಲ್ಲಿ ಪ್ರತಿಯೊಂದು ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಏಕೆಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ಆಲ್ರೆಡಿ ಬಸ್ ಸಾರಿಗೆ ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆ ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಯಿತು. ಆನಂತರ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನ್ ಮಾಡಿದ್ರು, ಸೊ ಸ್ಟ್ರೈಕ್ ಮಾಡೋದು ಬೇಡ, ನಿಮಗೆ ಈ ಸಂಕ್ರಾಂತಿ ಹಬ್ಬದ ನಂತರ ನೀವು ಕೇಳಿರುವಂತಹ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಪುರುಷರಿಗೆ ಅತಿ ಹೆಚ್ಚು ಬೆಲೆಯ ಶಾಕ್ ಅನ್ನ ಅಂತಂದ್ರೆ ಅತಿ ಹೆಚ್ಚು ಒಂದು ಟಿಕೆಟ್ ದರವನ್ನ ಹೆಚ್ಚಳ ಮಾಡ್ಬಿಟ್ಟು ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮಹಿಳೆಯರೇನೋ ಉಚಿತವಾಗಿ ಓಡಾಡ್ತಾರೆ, ಬಟ್ ಪುರುಷರ ಕತೆ ಹೇಳಿ ಇವಾಗ 15% ಒಂದು ದರವನ್ನ ಹೆಚ್ಚಳ ಮಾಡಿದ್ದಾರೆ ಅಂತ ಅಂದ್ರೆ ಪುರುಷರು ಎಲ್ಲಿಂದ ಹಣವನ್ನ ಕೊಟ್ಟು ಓಡಾಡೋದಲ್ವಾ. ಸೊ ಇದು ಹೇಗಾಗುತ್ತೆ ಅಂತ ಅಂದ್ರೆ ಒಂದ್ ಕಡೆ ಬಲಗೈಯಲ್ಲಿ ಕೊಟ್ಬಿಟ್ಟು ಎಡಗೈಯಲ್ಲಿ ಕಿತ್ಕೊಂಡ್ರು ಅನ್ನೋ ರೀತಿ ಆಗುತ್ತೆ. ಇವಾಗ ಮಹಿಳೆಯರಿಗೆ 2,000 ಅಂತ ಕೊಡ್ತಿದ್ದಾರೆ, ಮಹಿಳೆಯರಿಗೆ ಕೊಟ್ಟಿರೋ ದುಡ್ಡನ್ನ ಇಲ್ಲಿ ಪುರುಷರ ಕಡೆಯಿಂದ ವಸೂಲಿ ಮಾಡ್ತಾ ಇದ್ದಾರೆ. ಸರ್ಕಾರದ ಕಡೆಯಿಂದ ಇನ್ನೇನ್ ಬೆನಿಫಿಟ್ ಅನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ ಹಳೆ ಕಾಲದಲ್ಲಿ ಸೈಕಲ್ ನ ತುಳ್ಕೊಂಡು ಓಡಾಡೋರಲ್ವಾ. ಸೊ ಈ ಸರ್ಕಾರ ಜಾಸ್ತಿ ದರವನ್ನ ಹೆಚ್ಚಳ ಮಾಡಿದ್ರೆ ಪುರುಷರು ಏನ್ ಮಾಡ್ತಾರೆ, ಪ್ರತಿಯೊಂದು ಕೆಲಸಕ್ಕೂ ಮಹಿಳೆಯರನ್ನೇ ಮುಂದೆ ಕಳಿಸ್ತಾರೆ. ಯಾಕೆಂತಂದ್ರೆ ಪುರುಷರು ಹೋದ್ರೆ ಟಿಕೆಟ್ಗೆ ದುಡ್ಡನ್ನ ಕೊಡಬೇಕಾಗುತ್ತೆ, ಮಹಿಳೆಯರು ಹೋದ್ರೆ ಫ್ರೀ ಅಲ್ವಾ. ಸೊ ಮಹಿಳೆಯರೇ ಹೋಗ್ಲಿ ಬಿಡ್ರಿ, ಅವರೇ ಮಾಡ್ಕೊಂಡ್ ಬರ್ಲಿ ಬಿಡ್ರಿ ಕೆಲಸವನ್ನ ಅಂತ ಎಲ್ಲರೂ ಹಿಂಗ ಆಗ್ಬಿಡ್ತಾರೆ. ಸೊ ಹಾಗಾಗಿ ಇವಾಗ ಬಿಜೆಪಿ ಸರ್ಕಾರ ಸ್ಟ್ರೈಕ್ ಅನ್ನ ಮಾಡೋದಕ್ಕೆ ಮುಂದಾಗಿದೆ. ನಮ್ಮ ಜನ ಏನ್ ಪುರುಷರು ಇದಾರೆ ಸೊ ಅವರು ಕೂಡ ಸ್ಟ್ರೈಕ್ ಗಳು ಮಾಡ್ತಾರೆ. 15% ದರವನ್ನ ಹೆಚ್ಚಳ ಮಾಡಿದ್ರೆ ಇಲ್ಲಿ ಯಾರಿಗೆ ತಾನೇ ಬೇಜಾರಾಗೋದಿಲ್ಲ ಅಲ್ವಾ. ಅದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ ಇವಾಗ ವಿದ್ಯುತ್ ದರವನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ, 3 ವರ್ಷಕ್ಕೆ ಪೂರಕವಾಗುವಂತೆ ಅದನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನೀರಿನ ದರವನ್ನ ಕೂಡ ಇಲ್ಲಿ ಏನ್ ಮಾಡ್ತಿದ್ದಾರೆ, ಅದನ್ನು ಕೂಡ ಇಲ್ಲಿ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಇನ್ನ ಹಾಲಿನ ದರ ನಂದಿನಿ ಹಾಲು ಏನಿದೆ ಸೊ ಈ ಒಂದು ನಂದಿನಿ ಹಾಲಿನ ದರವನ್ನ 5 ರೂಪಾಯಿಗೆ ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವಾಗಲೇ ನಿಮಗೆ ತಿಳಿದಿರೋ ಹಾಗೆ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು, ನಾವು ನಂದಿನಿ ಹಾಲಿನ ಪ್ಯಾಕೆಟ್ ಅಲ್ಲಿ ಸ್ವಲ್ಪ ಹಾಲನ್ನ ಹೆಚ್ಚಳ ಮಾಡಿದ್ವಿ, ಹಾಗಾಗಿ ಏನ್ ಮಾಡಿದ್ವಿ ದರವನ್ನ ಹೆಚ್ಚಳ ಮಾಡಿದ್ವಿ ಅಂತ ಇವಾಗ ಒಂದ್ 3-4 ತಿಂಗಳಿಂದ ಕೂಡ ಇದ್ರ ಬಗ್ಗೆ ನ್ಯೂಸ್ಗಳು ಬಂತು. ಈಗ ಮತ್ತೊಮ್ಮೆ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಹೊರಟಿದ್ದಾರೆ. ರೈತರು ಏನು ಹಾಲು ಕೊಡ್ತಾರಲ್ಲ ಸೊ ಅವ್ರ ಬೆಲೆಯನ್ನ ಹೆಚ್ಚಳ ಮಾಡೋದಕ್ಕೆ ಇವರು ಮುಂದಾಗೋದಿಲ್ಲ. ಇವರ ಹೊಟ್ಟೆನ ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿ ನಂದಿನಿ ಹಾಲಿನ ಪ್ಯಾಕೆಟ್ ದರವನ್ನ 5 ರೂಪಾಯಿಗೆ ಹೆಚ್ಚಳ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಿದ್ರೆ ರೈತರು ಏನು ಹಾಲು ಕೊಡ್ತಾರೆ ಅಲ್ವಾ, ಸೊ ಹಾಲನ್ನ ಹಾಕ್ತಾರೆ, ಸೊ ಅವ್ರ ದರವನ್ನ ಎಷ್ಟು ಹೆಚ್ಚಳ ಮಾಡ್ತಾರೆ, ಚಾನ್ಸ್ ಇಲ್ಲ. ಅವರು ಹಾಲಿನ ದರವನ್ನ ಹೆಚ್ಚೋದಕ್ಕೆ ಚಾನ್ಸ್ ಇಲ್ಲ ಬಿಡಿ. ಇವಾಗ ಅದಾದ್ಮೇಲೆ ಇವಾಗ ಬಂಗಾರದ ಬೆಲೆ ಅಂತಂದ್ರೆ ಮಹಿಳೆಯರಿಗೆ ತುಂಬಾನೇ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಆಲ್ರೆಡಿ ದರ ಹೆಚ್ಚಳ ಆಗಿದೆ, ಅದರಲ್ಲಿ ಮತ್ತೊಮ್ಮೆ ಹೆಚ್ಚಳ ಮಾಡ್ತಾರೆ ಅಂತ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಒಂದು ಗ್ರಾಮಿಗೆ 10,000 ಮಾಡಿದ್ರು ಕೂಡ ಇಲ್ಲೇನು ಆಶ್ಚರ್ಯ ಅನ್ನೋ ಮಾತೇ ಇಲ್ಲ ಬಿಡಿ. ಬಸ್ ಟಿಕೆಟ್ ದರವನ್ನ ಇಲ್ಲಿ ಪುರುಷರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 15% ಹೆಚ್ಚಳವನ್ನ ಮಾಡ್ತಾ ಇದ್ದಾರೆ. ಇವಾಗ 10 ರೂಪಾಯಿ ಕೊಟ್ಬಿಟ್ಟು ನೀವೇನಾದ್ರೂ ಓಡಾಡ್ತಿದ್ದೀರಾ ಅಂತಂದ್ರೆ 1.50 ಪೈಸೆ ಇಲ್ಲಿ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ನೀವು 20 ರೂಪಾಯಿ ಏನಾದ್ರು ಬಸ್ ಚಾರ್ಜ್ ಇದೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಅಂತ ಅಂದ್ರೆ 3 ರೂಪಾಯಿ ಹೆಚ್ಚಳ ಅಂತಂದ್ರೆ 23 ರೂಪಾಯಿನ ಕೊಟ್ಟು ನೀವು ಓಡಾಡಬೇಕಾಗುತ್ತೆ. ಸೊ ಇನ್ ಮುಂದೆ ಪುರುಷರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರ್ಕಾರದ ಇನ್ನೇನು ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಹೊರತು ಅಂತಂದ್ರೆ ಇಂಥ ದಿನದಿಂದ ಒಂದು ದರ ಹೆಚ್ಚಳ ಅಂತ ಅವ್ರು ಏನಾದ್ರು ಅನೌನ್ಸ್ ಮಾಡಿದ್ರು ಅಂತ ಅಂದ್ರೆ ಅವತ್ತಿಂದ ನಿಮ್ಗೆ ಏನಾಗುತ್ತೆ ಅಪ್ಲೈ ಆಗ್ಬಿಡುತ್ತೆ. ನೀವು ಯಾವ ಸ್ಟ್ರೈಕ್ ಮಾಡಿದ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ, ಸರ್ಕಾರ ಡಿಸೈಡ್ ಮಾಡಿದೆ ಅಂದ್ರೆ ಅವ್ರು ಮಾಡಲೇಬೇಕು, ಮಾಡ್ತಾರೆ ಕೂಡ. ಯಾಕೆಂತಂದ್ರೆ ಇವಾಗ ಸಾರಿಗೆ ಇಲಾಖೆ ಏನ್ 4 ವಿಭಾಗಗಳಿದಾವೆ, ಸೊ 4 ನಿಗಮಗಳು ಏನಿದಾವೆ ಆ ಒಂದು 4 ನಿಗಮಗಳ ಒಂದು ಬಸ್ ದರವನ್ನ ಇಲ್ಲಿ ಹೆಚ್ಚಳ ಮಾಡ್ತಿರುವಂತದ್ದು. KSRTC, BMTC ಆಗಿರ್ಬೋದು, ಇನ್ನೆರಡು ವಾಯುವ್ಯ ಆಗಿರ್ಬೋದು, ಆಮೇಲೆ ಇನ್ನೊಂದು ನಿಗಮ ಕೂಡ ಇದೆ. ಸೊ ಅದರದ್ದು ಕೂಡ ಇಲ್ಲಿ ಹೆಚ್ಚಳವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರ ಒಂದು ಬೇಡಿಕೆಗಳನ್ನ ಈಡೇರಿಸೋಸ್ಕರ ಇಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಈ ರೀತಿಯಾಗಿ ಒಂದು ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇವರು ಅವರು ಸ್ವಂತದ್ದೇನು ಕೊಡಲ್ಲ ಅಲ್ವಾ, ಜನಗಳ ಹತ್ರನೇ ಕಿತ್ಕೊಂಡು ಜನಗಳಿಗೆ ಕೊಡ್ತಾರೆ. ಆದ್ರೆ ನಮ್ಮ ಸರ್ಕಾರ ಮಾಡಿದ್ದು ನಾವು ಬಡವರ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಬಡವರ ಸರ್ಕಾರ ಅಂದ್ರೆ ಬಡವರ ಹತ್ರನೇ ಕಿತ್ಕೊಂಡು ತಿಂದು ಅವ್ರ ಹತ್ರ ಹಣವನ್ನ ಇಸ್ಕೊಂಡು ಅವ್ರಿಗೆ ಹಣವನ್ನ ವಾಪಸ್ ಕೊಡೋದ್ರಲ್ಲಿ ಈ ಸರ್ಕಾರ ಏನ್ ಸಾಧನೆ ಮಾಡುತ್ತೆ ಅಂತ ನಮಗಂತೂ ಅರ್ಥ ಆಗೋದಿಲ್ಲ. ಈ ಪಕ್ಷ ಅಂತ ಅಲ್ಲ, ಯಾವ ಪಕ್ಷಗಳಾದ್ರೂ ಅಷ್ಟೇ. ಸದ್ಯಕ್ಕೆ ನಮ್ಗೆ ಏನು ಯೋಜನೆಗಳನ್ನ ಕೊಟ್ವಿ, ನಾವು ಗ್ರೇಟ್ ಅಂತ ಹೇಳ್ಕೊಂತಿದ್ರಲ್ವಾ. ಸೊ ಇಷ್ಟೊಂದು ಬೆಲೆ ಜಾಸ್ತಿ ಮಾಡ್ಬಿಟ್ಟು ತರಕಾರಿ ಆಗ್ಲಿ ಯಾವುದೇ ಒಂದು ಆಫೀಸಿಗೆ ಹೋಗ್ಲಿ ಜನನ ಮರಣ ಪ್ರಮಾಣ ಪತ್ರ ಏನ್ ಪಡ್ಕೊಳ್ತೀವಿ, ಸೊ ಅದಕ್ಕೂ ಕೂಡ ದರ ಹೆಚ್ಚಳ ಮಾಡಿದ್ದಾರೆ. ಸ್ಟಾಂಪ್ ಪೇಪರ್ಗಳಿಗೂ ದರ ಹೆಚ್ಚಳ ಮಾಡಿದ್ದಾರೆ. ಯಾವುದೇ ಒಂದು ವಸ್ತುನ ಮುಟ್ಟಿದ್ರು ಕೂಡ ಇಲ್ಲಿ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಮಾಡಿ ನಮಗೆ ಕೊಡುವಂತ ಅವಶ್ಯಕತೆ ಏನಿರಲಿಲ್ಲ. ಕೊಡೋ ಹಾಗಿದ್ರೆ ಅವ್ರ ಕಡೆಯಿಂದ ಏನಾದ್ರು ಒಂದು ಹೆಲ್ಪ್ ಆಗೋ ರೀತಿ ಕೊಡಬೇಕಾಗಿತ್ತು. ನಮ್ಮ ಹತ್ರನೇ ಕಿತ್ಕೊಂಡು ನಮಗೆ ಕೊಡುವಂತದ್ದು ಏನ್ ಸರ್ಕಾರ, ಬಡವರಿಗೋಸ್ಕರ ನಿಂತಿರೋ ಸರ್ಕಾರ ಎಲ್ಲಿದೆ, ಬಡವರಿಗೋಸ್ಕರ ನಿಂತಿರೋ ಸರ್ಕಾರ. ಸೊ ಜನಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ನೋಡೋಣ